ಎಳ್ಳನ್ನು ಯೂಸ್ ಮಾಡಿಕೊಂಡು ಇವತ್ತು ನಾನು ಎಳ್ಳಿನ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಿಂಪಲ್ ಆಗಿ 4 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೊ ತುಂಬಾ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬೋದು. ಅದಕ್ಕೆ 100 ಗ್ರಾಮ್ಸ್ ಆಗುವಷ್ಟು ಶೇಂಗಾ, ಹಾಗೆ 150 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು, ಹಾಗೆ 300 ಗ್ರಾಮ್ ಆಗುವಷ್ಟು ಬೆಲ್ಲ, ಹಾಗೆ ಒಂದು 4 ರಿಂದ 5 ಏಲಕ್ಕಿ. ಇದು ಆಪ್ಷನಲ್, ನಾನು ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಒಂದು 7 ರಿಂದ 8 ಬಾದಾಮಿನ ಬಳಸ್ತಾ ಇದ್ದೀನಿ. ಈಗ ಒಂದು ಬಾಣಲಿ ತೊಗೊಂಡು ನಾವು ತೊಗೊಂಡಿದ್ದಂಥ ಎಳ್ಳನ್ನು ಹಾಕೋಬೇಕು. ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ತುಪ್ಪ ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಜಾಸ್ತಿ ಬ್ರೌನ್ ಎಲ್ಲ ಮಾಡಬೇಡಿ, ಸ್ವಲ್ಪ ಲೈಟಾಗಿ ಕಲರ್ ಬಂದ ತಕ್ಷಣ ತೆಗೆದಿಟ್ಕೊಳ್ಳೋಣ. ಹಾಗೆ ಇವಾಗ ನಾವು ತೊಗೊಂಡಿದ್ದಂಥ ಶೇಂಗಾನ ಕೂಡ ಲೋ ಫ್ಲೇಮಲ್ಲಿನೇ ಫ್ರೈ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿದ್ದಂಥ ಎಳ್ಳನ್ನು ಹಾಕೊಂಡು ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಫೈನಾಗಿ ಪೌಡರ್ ಮಾಡ್ಕೊಂಡೆ ನಮ್ಮ ಉಂಡೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು. ಹುರಿದಿಟ್ಕೊಂಡಿದ್ದಂಥ ಎಳ್ಳನ್ನು ಪುಡಿ ಮಾಡ್ಕೊಂಡಿದ್ದಾದಮೇಲೆ ನಾವು ಹುರಿದಿಟ್ಕೊಂಡಂಥ ಶೇಂಗಾನ ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆ ನಾವು ತೊಗೊಂಡಿದ್ದಂಥ ಗೋಡಂಬಿ, ಇದು ಆಪ್ಷನಲ್. ಹಾಗೆಯೇ ಏಲಕ್ಕಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಪೌಡರ್ ಮಾಡಿ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಒಟ್ಟಿಗೆ ಪೌಡರ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ ನಾನು ಇದರಲ್ಲೇ ಹಾಕಿದ್ದೀನಿ. ಸೊ ಈ ಥರ ಕೋರ್ಸಾಗಿ ಪೌಡರ್ ಮಾಡ್ಕೊಂಡಿದ್ದಾದಮೇಲೆ ಒಂದು ತಟ್ಟೆಗೆ ಇದನ್ನು ಹಾಕೊಂಡು ಆರೋದಕ್ಕೆ ಬಿಡೋಣ. ಸೊ ಈ ಥರ ನೀಟಾಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಾಣಲಿಗೆ ಒಂದು ದೊಡ್ಡ ಚಮಚ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕು. ತುಪ್ಪ ಕರಗಿದ ಆದಮೇಲೆ ನಾವು ತೊಗೊಂಡಿದ್ದಂಥ ಬೆಲ್ಲ ಅಥವಾ ಬೆಲ್ಲದ ಪುಡಿನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು 2 ಚಮಚ ದೊಡ್ಡ ಚಮಚ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕೈಯಾಡಿಸ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ನೀವು ಈ ಪಾಕನ ರೆಡಿ ಮಾಡ್ಕೋಬೇಕು. ಈ ಥರ ಪಾಕದಲ್ಲಿ ಬಬಲ್ಸ್ ಎಲ್ಲ ಬರೋಕ್ಕೆ ಶುರು ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ದಂಥ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಕೈ ಬಿಡ್ದ ಹಾಗೆ ನೀಟಾಗಿ ಕೈಯಾಡಿಸ್ಕೋಬೇಕಾಗುತ್ತೆ. ಈ ಮಿಕ್ಸ್ಚರು ಪ್ಯಾನ್ನ ಬಿಟ್ಟು ಬರೋವರೆಗೂ, ಅಂದರೆ ಪೂರ್ತಿ ಒಂದು ಸಪ್ರೇಟಾಗಿ ಪ್ಯಾನಿಂದ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ಎಳ್ಳಿನ ಲಡ್ಡು ರೆಡಿಯಾಗಿದೆ. ಸಖತ್ತಾಗಿದೆ. ನನಗಂತೂ ಯೂಶಲಿ ಆಫ್ಟರ್ ಎವ್ರಿ ಮೀಲ್ ನಾನು ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸುತ್ತೆ. ಸೊ ಹಾಗಾಗಿ ಹೆಲ್ದಿಯಾಗಿ ಏನಾದರೂ ಟ್ರೈ ಮಾಡೋಣ ಅಂತ ನಾನು ಈ ಎಳ್ಳಿನ ಉಂಡೆ ಮಾಡಿದ್ದೀನಿ. ಇದು ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ನೀವು 1 ರಿಂದ 2 ಲಡ್ಡುನ ತಿಂದು ಎಂಜಾಯ್ ಮಾಡಿ.